ಸಾಮಾನ್ಯವಾಗಿ ದೇವರಿಗೆ ನೈವೇದ್ಯವೆಂದು ಹಣ್ಣು ಹಂಪಲನ್ನ ತಿಂಡಿ ತಿನಿಸುಗಳನ್ನ ಇಡುತ್ತಾರೆ. ಇನ್ನು ಹೆಚ್ಚಾಗಿ ಹಾಲು ತುಪ್ಪದಿಂದ ಅಭಿಷೇಕವನ್ನು ಮಾಡಿ ತುಪ್ಪದ ದೀಪವನ್ನ ಬೆಳಗುತ್ತಾರೆ. ಆದರೆ ಇಲ್ಲೊಂದು ದೇವರಿಗೆ ಮತ್ತೇರಿಸುವ ಮದ್ಯದಿಂದಲೇ ಅಭಿಷೇಕ, ಬೀಡಿ ಸಿಗರೇಟ್ನಿಂದಲೇ ಆರತಿಯನ್ನ ಬೆಳಗಲಾಗುತ್ತದೆ. ಯಾವ ದೇವರನ್ನು ಕೇಳ್ತೀರಾ? ಈ ಸ್ಪೆಷಲ್ ರಿಪೋರ್ಟ್ ನೋಡಿ. ಕಾರವಾರದ ಕೋಡಿ ಭಾಗದಲ್ಲಿ ನೆಲೆಸಿರುವ ಕಾಪ್ರಿ ದೇವರಿಗೆ ಜಾತ್ರಾ ದಿನದಂದು ಮದ್ಯದ ಅಭಿಷೇಕ, ಸಿಗರೇಟು, ಬೀಡಿಯಿಂದ ಆರತಿ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಜಾತ್ರೆಗಳಲ್ಲಿ ದೇವರಿಗೆ ಹಣ್ಣು ಹಂಪಲುಗಳನ್ನ ನೈವೇದ್ಯ ಮಾಡುತ್ತಾರೆ. ಇದಲ್ಲದೆ ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೂ ನೈವೇದ್ಯ ಸಹ ಮಾಡಲಾಗುತ್ತದೆ. ಆದರೆ ಈ ಕಾಪ್ರಿ ದೇವರ ಜಾತ್ರೆ ಮಾತ್ರ ಕೊಂಚ ವಿಭಿನ್ನವಾಗಿ ನಡೆಯುತ್ತೆ. ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಕಾಪ್ರಿ ದೇವರಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ. ಹರಕೆಯನ್ನು ಇಟ್ಟುಕೊಂಡು ಬಂದಂತಹ ಭಕ್ತರು ಸಿಗರೇಟು, ಕ್ಯಾಂಡಲ್ನಿಂದ ಆರತಿಯನ್ನು ಮಾಡುವುದರ ಜೊತೆಗೆ ಮದ್ಯದಿಂದಲೇ ದೇವರಿಗೆ ಅಭಿಷೇಕವನ್ನು ಸಹ ಮಾಡುತ್ತಾರೆ. ಕೋಳಿ ಬಲಿಯನ್ನು ಕೊಟ್ಟು ರಕ್ತದಿಂದ ಸಹ ನೈವೇದ್ಯ ಮಾಡಲಾಗುತ್ತದೆ. ಕಾಪ್ರಿ ದೇವರು ಶಕ್ತಿ ದೇವರು ಆಗಿರುವುದರಿಂದ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಈ ರೀತಿಯ ಹರಕೆಯನ್ನ ಮಾಡಲಾಗುತ್ತದೆ. ಇನ್ನು ತನ್ನದೇ ಆದ ಇತಿಹಾಸ ಹೊಂದಿರುವ ಕಾಪ್ರಿ ದೇವರು ಆಫ್ರಿಕಾ ಮೂಲದವರು ಎನ್ನಲಾಗಿದೆ. ಆಫ್ರಿಕಾ ಮೂಲದ ವ್ಯಕ್ತಿಯೋರ್ವ 300 ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ದೇವರನ್ನು ತಂದು ಪೂಜಿಸುತ್ತಿದ್ದನಂತೆ. ಅದಾದ ನಂತರ ಆತ ಕಣ್ಮರೆಯಾದ ನಂತರ ಇಲ್ಲಿನ ಪರಸಪ್ಪ ಮನೆತನದವರು ಇದೇ ಜಾಗದಲ್ಲಿ ಕೆಲಸ ಮಾಡುವಾಗ ದೇವರ ಕಲ್ಲು ಗೋಚರವಾಗಿತ್ತಂತೆ. ನಂತರ ಕನಸಿನಲ್ಲೂ ದೇವರು ಬಂದು ತನಗೆ ಕೋಳಿ ನೈವೇದ್ಯ ಮಾಡು ಅಂತ ಕೇಳಿಕೊಂಡಿದ್ದರಿಂದ ದೇವಸ್ಥಾನವನ್ನ ಕಟ್ಟಲಾಯಿತಂತೆ. ಈ ಜಾತ್ರೆ ನೂರಾರು ವರ್ಷಗಳಿಂದ ನಡೆಯುತ್ತಾ ಬಂದಿದ್ದು ಪ್ರತಿ ವರ್ಷ ಇದೇ ರೀತಿ ದೇವರಿಗೆ ಫಲಪುಷ್ಪ, ಹಣ್ಣುಕಾಯಿಯನ್ನ ಸಮರ್ಪಿಸುವ ಜೊತೆಗೆ ಸಾರಾಯಿ, ಸಿಗರೇಟು, ಕೋಳಿ ಅರ್ಪಿಸುತ್ತಾರೆ. ದೇವಸ್ಥಾನವಾದ ಬಳಿಕ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆ ಸಹ ಕಡಿಮೆಯಾಗಿದೆ ಎನ್ನುವುದು ಭಕ್ತರ ಅಭಿಪ್ರಾಯವಾಗಿದೆ. ಈ ಜಾತ್ರೆ ಅನೇಕ ಜನ ಇಲ್ಲಿ ಅನೇಕ ರೀತಿಯಾದಂಥ ಹರಕೆಗಳನ್ನು ತೀರಿಸಿಕೊಳ್ಳುವಂಥದ್ದು. ಈಗ ಇಲ್ಲಿ ನೆರೆಯ ಗೋವಾ ರಾಜ್ಯ ಇರ್ಬೋದು, ಮಹಾರಾಷ್ಟ್ರದವರು ಇರ್ಬೋದು, ಕೇರಳದವರು ಇರ್ಬೋದು, ಅನೇಕ ರಾಜ್ಯದಿಂದ ವಿವಿಧ ಧರ್ಮದವರು, ಸರ್ವ ಧರ್ಮ, ಯಾವುದೇ ಇಲ್ಲಿ ಭೇದ ಭಾವ ಇಲ್ಲ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಅವರವರ ಬಂದು ಈ ದೇವರಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಿನಲ್ಲಿ ನಡೆಯುವ ಈ ಜಾತ್ರೆಗೆ ಕೇವಲ ಕಾರವಾರದಿಂದ ಮಾತ್ರವಲ್ಲದೆ ನೆರೆಯ ಗೋವಾ, ಮಹಾರಾಷ್ಟ್ರದಿಂದಲೂ ಸಹ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಒಟ್ಟಾರೆ ಕಾರವಾರದಲ್ಲಿ ನಡೆಯುವ ಮದ್ಯದ ಜಾತ್ರೆ ಸಾಕಷ್ಟು ವಿಶೇಷತೆಯನ್ನ ಹೊಂದಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.